ಈಗ ನಮ್ಮ ಇಡೀ ದೇಶದಲ್ಲಿ ಎರಡು ಸುದ್ದಿ ಚರ್ಚೆ ಆಗ್ತಾ ಇದೆ. ಒಂದು, ಇರಾನ್ ಇಸ್ರೇಲ್ ಮಧ್ಯೆ ನಡೀತಿರೋ ಯುದ್ಧ. ನನಗೆ ಒಂದೇ ಪ್ರಶ್ನೆ ಇರೋದು, ಈಗ ನಾವು ಸಂಜು ಸ್ಯಾಮ್ಸನ್ ನಲ್ಲಿ ಏನೇನು ಕ್ವಾಲಿಟೀಸ್ ಗುರುತಿಸಿದೀವಿ ಅದು ಮುಂಚೆ ಆತನಲ್ಲಿ ಇರಲಿಲ್ವಾ? ಅದೇ ರೀತಿ ನಮ್ಮ ಅರ್ಜುನ್ ಜನ್ಯ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು. ಅವ್ರಿಗೆ ಕಿಂಗ್ ಮೇಕರ್ ಆಗಿ ಸರಿಯಾದ ಅವಕಾಶ ಕೊಟ್ಟು ಬ್ರೇಕ್ ಥ್ರೂ ಆಗಕ್ಕೆ ಕೊಟ್ಟಿದ್ದ ಮನುಷ್ಯ ನಮ್ಮ ಸುದೀಪ್ ಅವರು ಕೆಂಪೇಗೌಡ ಚಿತ್ರದಲ್ಲಿ. ಈಗ ನಮ್ಮ ಇಡೀ ದೇಶದಲ್ಲಿ ಎರಡು ಸುದ್ದಿ ಚರ್ಚೆ ಆಗ್ತಾ ಇದೆ. ಒಂದು, ಇರಾನ್ ಇಸ್ರೇಲ್ ಮಧ್ಯೆ ನಡೀತಿರೋ ಯುದ್ಧ. ಅವರಿಬ್ರು ಯಾಕನ ಯುದ್ಧ ಮಾಡಲಿ, ಇದನ್ನು ಅಮೆರಿಕ ಯಾಕೆ ಬಂದು ಮೂಗು ತೂರಿಸ್ತಾ ಇದೆ? ಬಹುಶಃ ಅಮೆರಿಕಾಗೂ ಸೇರಿಸಿ ಯಾರಿಗೂ ಗೊತ್ತಿಲ್ಲ, ಬಟ್ ತೋರಿಸ್ತಿದ್ದಾರೆ. ದಿನಕ್ಕೆ ಒಂದೊಂದು ಪಿಕ್ಚರ್ ಥರ ಹೊಸ ತಿರುವು ತಗೋತಾ ಇದೆ. ಎರಡನೇ ವಿಚಾರ ಏನಪ್ಪ ಸುದ್ದಿ ಮಾಡ್ತಿರೋದು ಅಂದರೆ, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ T20 ವರ್ಲ್ಡ್ ಕಪ್ ಗೆದ್ದಿರೋದು ಬಹಳ ಸಂತೋಷದ ವಿಚಾರ. ಇದು ಫಸ್ಟ್ದು ಸಂತೋಷ ಕೊಡದೇ ಇರೋ ವಿಚಾರ, ಇದು ಎಲ್ಲರಿಗೂ ಸಂತೋಷ ಕೊಡೋ ವಿಚಾರ. ಎರಡನೇ ಸಲ ಕಂಟಿನ್ಯೂಸ್ ಆಗಿ ಗೆದ್ದಿರೋದು, ಹೋಸ್ಟ್ ನೇಷನ್ ವಿನ್ ಆಗಿರೋದು ಫಸ್ಟ್ ಟೈಮ್. ICC ಟೂರ್ನಮೆಂಟ್ಗಳಲ್ಲಿ ನ್ಯೂಜಿಲೆಂಡ್ನ ಬೀಟ್ ಮಾಡಿರೋದು ಫಸ್ಟ್ ಟೈಮ್. ಈ ಥರ ಬಹಳ ರೆಕಾರ್ಡ್ಗಳ ಸಮೇತ ನಾವು ಈ ಟೂರ್ನಮೆಂಟನ್ನು ಗೆದ್ದಿದ್ದೀವಿ. ಈ ಟೂರ್ನಮೆಂಟಲ್ಲಿ ಯಾರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಯಾರನ್ನೇ ಕೇಳಲಿ, ಎರಡು ಹೆಸರು ಬರುತ್ತೆ. ಒಂದು ಸಂಜು ಸ್ಯಾಮ್ಸನ್, ಇನ್ನೊಂದು ಜಸ್ಪ್ರೀತ್ ಬುಮ್ರಾ. ಈ ನಡುವೆ ಅಂತೂ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ಸಂಜು ಸ್ಯಾಮ್ಸನ್ನ ಹೊಗಳ್ತಾ ಇರೋರು ತುಂಬ ಜನ ಆಗಿಬಿಟ್ಟಿದ್ದಾರೆ. ತಪ್ಪೇನಿಲ್ಲ, ಆತನಿಗೆ ಪ್ರತಿಯೊಂದು ಹೊಗಳಿಕೆಯೂ ಆತನಿಗೆ ಸಲ್ಲಬೇಕು. ನನಗೆ ಒಂದೇ ಪ್ರಶ್ನೆ ಇರೋದು, ಈಗ ನಾವು ಸಂಜು ಸ್ಯಾಮ್ಸನ್ನಲ್ಲಿ ಏನೇನು ಕ್ವಾಲಿಟೀಸ್ ಗುರುತಿಸಿದ್ದೀವಿ ಅದು ಮುಂಚೆ ಆತನಲ್ಲಿ ಇರಲಿಲ್ವಾ? ಖಂಡಿತ ಇತ್ತಲ್ಲ. ಆಗ್ಲೂ ಅವನಲ್ಲಿ ಟ್ಯಾಲೆಂಟ್ ಇತ್ತು, ಡಿಟರ್ಮಿನೇಷನ್ ಇತ್ತು, ಫೋಕಸ್ ಇತ್ತು, ಪ್ರಯತ್ನ ಇತ್ತು. ಕಾರಣಗಳು ಸಾವಿರ ಇರ್ಬೋದು, ಬಟ್ ಅವನು ಅಂದ್ಕೊಂಡ ರೀತಿ ಸಕ್ಸಸ್ ಆಗ್ತಿರ್ಲಿಲ್ಲ, ಅಥವಾ ನಾವು ಅಂದ್ಕೊಂಡ ರೀತಿ ಅವನು ಸಕ್ಸಸ್ ಆಗ್ತಿರ್ಲಿಲ್ಲ. ಆದ್ದರಿಂದ ಅವನಿಗೆ ಹೊಗಳಿಕೆ ಅಷ್ಟು ಸಿಗ್ತಿರ್ಲಿಲ್ಲ. ಈ ವಿಚಾರ ನಾನು ನೋಡಿದಾಗ ನನಗೆ ಒಂದು ಗಮನಕ್ಕೆ ಬಂತು. ನಾವು ಯಾವಾಗಲೂ ಒಬ್ಬ ಪರ್ಫಾರ್ಮ್ ಮಾಡಿದ ಮೇಲೆ ಅವ್ರನ್ನ ರೆಕಗ್ನೈಸ್ ಮಾಡ್ತೀವಿ. ಆತ ಸ್ಟ್ರಗಲ್ ಮಾಡ್ತಿರೋವಾಗ ರೆಕಗ್ನೈಸ್ ಮಾಡೋರು ಬಹಳ ಕಮ್ಮಿ, ಎನ್ಕರೇಜ್ಮೆಂಟ್ ಕೊಡೋರು ಬಹಳ ಕಮ್ಮಿ ಅಲ್ವೇ? ಯಾತಕ್ಕೆ ಹೀಗೆ ಅಂತ ನಾನು ಯೋಚನೆ ಮಾಡಿದೆ. ಆವಾಗ ನನಗೊಂದು 2-3 ವಿಚಾರ ತಿಳಿಯಿತು. ಅದನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಬೇರೆ ವಿಚಾರಗಳು ಅದರಲ್ಲಿ ಇದ್ದರೆ, ಅದರ ಹಿಂದೆ ಇದ್ದರೆ ದಯವಿಟ್ಟು ಯಾವುದಿರ್ಬೋದು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಯಾವಾಗಲೂ ಹೇಳೋಂಗೆ ಸದಾ ಸ್ವಾಗತ ಇರುತ್ತೆ. ಒಂದನೇ ರೀಸನ್ ಏನಪ್ಪ ಅಂತಂದರೆ, ವಿಚಾರ ಸಂಜು ಸ್ಯಾಮ್ಸನ್ ಅಲ್ಲ, ಜಸ್ಪ್ರೀತ್ ಬುಮ್ರಾನೂ ಅಲ್ಲ, ಅಥವಾ ಇನ್ನೊಂದು ಸ್ವಲ್ಪ ಹಿಂದೆ ಹೋಯಿತು ಅಂತಂದರೆ ಜೆಮಿಮಾ ರಾಡ್ರಿಕ್ಸ್ ಕೂಡ ಅಲ್ಲ. ನಾವು ಆ ಯಾವುದೋ ಆಟದ ಬಗ್ಗೆ ನಮ್ಮಲ್ಲಿ ತುಂಬ ಆಸಕ್ತಿ ಇದೆಯಲ್ಲ, ಕ್ರಿಕೆಟ್ ಅನ್ನೋದು, ಅದು ಸಕ್ಸೀಡ್ ಆದಾಗ ಯಾರೇ ಪರ್ಫಾರ್ಮ್ ಮಾಡಿರಲಿ ನಮಗೆ ಅವ್ರನ್ನ ಹೊಗಳೋಣ ಅನಿಸುತ್ತೆ, ಅವ್ರನ್ನ ಗುರುತಿಸೋಣ ಅನಿಸುತ್ತೆ. ಸೊ ಇದರಲ್ಲಿ ವ್ಯಕ್ತಿ ಎಲ್ಲ ಮುಖ್ಯ, ನಮ್ಮ ಅಟ್ಯಾಚ್ಮೆಂಟ್ ವಿತ್ ದಿ ಸ್ಪೋರ್ಟ್ ಮುಖ್ಯ ಆಗುತ್ತೆ. ಎರಡನೇ ಕಾರಣ, ನಮ್ಮಲ್ಲೇ ಒಂದು ಸುಪ್ತ ಆಸೆ ಇರುತ್ತೆ. ನನ್ನ ದೇಶಕ್ಕೆ ನಾನು ಏನೋ ಮಾಡಬೇಕು, ಇದನ್ನು ನಾನು ಸಾಧನೆ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ನಮಗೆ ನಮ್ಮದೇ ಆದ ಕಲ್ಪನೆಗಳಿರುತ್ತೆ. ಅಗೈನ್ ನಾನಾ ಕಾರಣಗಳಿಗೆ ಅದು ಯಾವುದೂ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ. ಬೇರೆ ಯಾರಾದರೂ ಒಬ್ಬ ನಾನು ಮಾಡಬೇಕು ಅಂದ್ಕೊಂಡ ಸಾಧನೆ ಯಾವಾಗ ಮಾಡ್ತಾರಲ್ಲ, ಆವಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಆ ಸಂತೋಷನ ನಮ್ಮದೇ ಆದ ರೀತಿ ನಾವು ವ್ಯಕ್ತಪಡಿಸ್ತೀವಿ. ಬಹುಶಃ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು,
ಅಕ್ಷರ್ ಪಟೇಲ್ ಹಿಡಿದಂಥ ವಂಡರ್ಫುಲ್ ಕ್ಯಾಚಸ್ ಆಗಿರ್ಬೋದು, ಇದೆಲ್ಲದಕ್ಕೂ ನಾವು ಕೊಡ್ತಿರೋ ಒಂದು ಎನ್ಕರೇಜ್ಮೆಂಟ್ ಅಥವಾ ರೆಕಗ್ನಿಷನ್ ಮೋಸ್ಟ್ಲಿ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ಮುಂಚೆ ಹೇಳ್ದಂಗೆ ಬೇರೆ ಯಾವುದಾನ ಕಾರಣ ಇದ್ದರೆ ತಿಳಿಸಿ, ಎಲ್ಲರೂ ತಿಳ್ಕೊಳ್ಳೋಣ. ಈಗ ಒಬ್ಬ ಅಚೀವ್ ಮಾಡಿದ ಮೇಲೆ ನಾವು ಅವತ್ತನ್ನು ರೆಕಗ್ನೈಸ್ ಮಾಡಿದ್ರೆ, ಆತನ್ನು ಅಥವಾ ಆಕೆಯನ್ನು ರೆಕಗ್ನೈಸ್ ಮಾಡಿದ್ರೆ ನಾವು ಏನಾಗ್ತೀವಿ? ವಿ ಬಿಕಮ್ ದೇರ್ ಅಡ್ಮೈರರ್ಸ್. ನಾವು ಅವರ ಅಭಿಮಾನಿಗಳಾಗ್ತೀವಿ ಅಲ್ವೇ? ಅಭಿಮಾನಿ ಆಗೋದಕ್ಕೆ ಯಾವುದೇ ಕಷ್ಟಪಡಬೇಕಾಗಿಲ್ಲ. ನಾವು ಯಾರ ಅಭಿಮಾನಿ ಬೇಕಾದರೂ ಆಗ್ಬೋದು. ನಮ್ಮ ಅಭಿಮಾನನ ಮಾತಲ್ಲಿ ತಿಳಿಸ್ಬೇಕು ಅಂತಿದ್ರೆ ನಮಗೆ ಲ್ಯಾಂಗ್ವೇಜ್ ಗಿಫ್ಟ್ ಇರಬೇಕು. ಇಲ್ಲ ನಾನು ಬರವಣಿಗೆಯಲ್ಲಿ ತಿಳಿಸ್ತೀನಿ ಅಂತಂದರೆ ರಿಟರ್ನ್ ಕಮ್ಯುನಿಕೇಷನ್ ನಾನು ಚೆನ್ನಾಗಿರ್ಬೇಕು ಅಷ್ಟೇನೆ. ಸೊ ಈ ರೀತಿ ಯಾವುದೇ ದುಡ್ಡು ಖರ್ಚಿಲ್ದಿರೆ ನಾವು ಇನ್ನೊಬ್ಬರ ಅಭಿಮಾನಿ ಆಗಿಬಿಡ್ಬೋದು. ಆದರೆ ಇನ್ನೊಂದು ಕ್ಯಾಟಗರಿ ಜನ ಇರ್ತಾರೆ. ಇವ್ರು ಯಾರಪ್ಪ ಅಂತಂದರೆ ಅಚೀವ್ ಮಾಡೋಕ್ಕೆ ಮುಂಚೆ ಆ ಮನುಷ್ಯನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ, ಆ ಮನುಷ್ಯನಲ್ಲಿರೋ ಒಂದು ಡಿಟರ್ಮಿನೇಷನ್ ಗುರುತಿಸಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವರನ್ನು ಸ್ಟಾರ್ ಮಾಡ್ತಾರೆ. ಇಂಥವ್ರನ್ನ ನಾವು ಕಿಂಗ್ ಮೇಕರ್ಸ್ ಅಂತೀವಿ. ಮಿತ್ರರೇ, ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ಆಸೆ ಪಡಬೇಕು? ಅಡ್ಮೈರರ್ ಆಗಬೇಕಾ ಅಥವಾ ಕಿಂಗ್ ಮೇಕರ್ ಆಗಬೇಕಾ? ಚಾಯ್ಸ್ ನಮ್ಮದು. ಏನಾಗಬೇಕು ಅನಿಸಿದ್ರೆ ನಾವು ಅದಾಗ್ಬೋದು, ಯಾವುದೇ ರೀತಿ ತಪ್ಪಿಲ್ಲ ಅದರಲ್ಲಿ. ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಕಿಂಗ್ ಮೇಕರ್ಸ್ ಯಾರ್ಯಾರು ಇರಬಹುದು ಅಂತ ನಮಗೊಂದು ಐಡಿಯಾ ಬರೋದಕ್ಕೆ ಕೆಲವು ಫೇಮಸ್ ಹೆಸರುಗಳು ಹೇಳ್ತೀನಿ. ಆದರೆ ಹಿಂದೆ ಇರೋ ಕೆಲವು ಹೆಸರುಗಳು ಹೇಳ್ತೀನಿ. ನೀವು ಬಹಳ ಬೇಗನೆ ಎರಡನ್ನೂ ಈಕ್ವೇಟ್ ಮಾಡ್ಕೊತೀರ. ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಹೆಸರು ಕೇಳಿದ ತಕ್ಷಣ ನಮಗೆ ಇನ್ನೊಂದು ಹೆಸರು ಜ್ಞಾಪಕ ಬರುತ್ತೆ, ಬಾಲಚಂದರ್ ಸರ್. ಬಾಲಚಂದರ್ ಸರ್ ರಜನಿಕಾಂತ್ನ ಅವ್ರು ಯಾವುದೇ ರೀತಿ ಹೆಸರು ಮಾಡೋಕ್ಕೆ ಮುಂಚೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾಗ ಅವರನ್ನು ಗುರುತಿಸಿ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಅವ್ರಿಗೆ ಗೈಡೆನ್ಸ್ ಕೊಟ್ಟು ಒಂದು ಸೂಪರ್ ಸ್ಟಾರ್ ಮಾಡಿದ್ರು. ಸೊ ರಜನಿಕಾಂತ್ ಬಿಕೇಮ್ ದಿ ಕಿಂಗ್, ಬಾಲಚಂದರ್ ಸರ್ ಬಿಕೇಮ್ ಎ ಕಿಂಗ್ ಮೇಕರ್. ಅದೇ ರೀತಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರನ್ನ ತಗೊಂಡ್ರೆ ಇಬ್ಬರು ಕಿಂಗ್ ಮೇಕರ್ಸ್ ಇದ್ದರು ಅವ್ರಿಗೆ. ಒಂದು ಅವ್ರ ಅಣ್ಣ ಅಜಿತ್ ತೆಂಡೂಲ್ಕರ್ ಅಂತ ಅವ್ರ ಹೆಸರು. ಆತ ಕೂಡ ಕ್ರಿಕೆಟರೇನೆ. ಯಾವಾಗ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಇವ್ರಿಗೆ ಅನ್ನಿಸ್ತೋ ಅವರು ತಮ್ಮ ಸಾಧನೆನ ಮರೆತುಬಿಟ್ರು. ತಮ್ಮ ಇಡೀ ಜೀವನನ ಸಚಿನ್ ತೆಂಡೂಲ್ಕರ್ ಮುಂದೆ ಬರೋದಕ್ಕೆ ಯಾವ ರೀತಿ ಸಹಾಯ ಮಾಡಬೇಕು ಅಷ್ಟು ಮಾಡಿದ್ರು. ಇನ್ನೊಬ್ಬರು ಬರ್ತಾರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹೆಸರು ರಮಾಕಾಂತ್ ಅಚ್ರೇಕರ್ ಸರ್. ಇವರಿಬ್ಬರು ಸಚಿನ್ ತೆಂಡೂಲ್ಕರ್ ಅವ್ರ ಜೀವನದಲ್ಲಿ ಕಿಂಗ್ ಮೇಕರ್ಸ್ ಆಗಿದ್ದರು. ಯಾವಾಗ ಗುರುತಿಸಿದ್ರು ಸಚಿನ್ ತೆಂಡೂಲ್ಕರ್ ಏನೂ ಆಗಿರಲಿಲ್ಲ. ಅವ್ರನ್ನ ಏನೋ ಮಾಡೋ ಥರ ತಂದಿದ್ದವರು ಈ ಇಬ್ಬರು ವ್ಯಕ್ತಿಗಳು. ನಮ್ಮ ವಿಜಯ್ ಪ್ರಕಾಶ್, ನಮ್ಮ ಕರ್ನಾಟಕದ ಸಿಂಗರ್, ಹೆಮ್ಮೆ ಸಿಂಗರ್ ಅವ್ರನ್ನ ತಗೋಬೇಕು ಅಂತಂದರೆ ಅವರ ಹಿಂದೆ ಅವರನ್ನು ಗುರುತಿಸಿ ಬೆಳೆಸಿದವರು ಮುಂಬೈನ ಸುರೇಶ್ ವಾಡ್ಕರ್ ಅವರು. ಬಹುಶಃ ಸುರೇಶ್ ವಾಡ್ಕರ್ ಅವರು ಇವ್ರ ಜೀವನದಲ್ಲಿ ಬರದೇ ಇದ್ದಿದ್ದರೆ ಸಾವಿರಾರು ಟ್ಯಾಲೆಂಟೆಡ್ ಸಿಂಗರ್ಸ್ ಥರ ವಿಜಯ್ ಪ್ರಕಾಶ್ ಕೂಡ ಅವ್ರ ಭಾಷೆಯಲ್ಲೇ ಹೇಳಬೇಕು ಅಂತಂದರೆ ಸೈಕಲ್ ಹೊಡಿತಾನೇ ಇರಬೇಕಿತ್ತು. ಒಬ್ಬರು ಕಿಂಗ್ ಮೇಕರ್ ಸಿಕ್ಕಿದ್ರು. ನಮ್ಮ ರಾಹುಲ್ ದ್ರಾವಿಡ್ ಅವ್ರ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಕೆ ತಾರಾಪುರ ಅವರು ಇದ್ರ ಕೋಚ್ ಆಗಿ ಅವ್ರಿಗೆ. ಹಿ ವಾಸ್ ದ ಕಿಂಗ್ ಮೇಕರ್ ಬಿಹೈಂಡ್ ಸಕ್ಸಸ್ ಆಫ್ ರಾಹುಲ್ ದ್ರಾವಿಡ್. ಇನ್ನು ಸ್ವಲ್ಪ ಹಿಂದೆ ಹೋಯಿತು ಅಂತಂದರೆ ವಿವೇಕಾನಂದ ಅವ್ರಿಗೆ ಯಾರು ಕಿಂಗ್ ಮೇಕರ್ ಆಗಿದ್ದರು? ರಾಮಕೃಷ್ಣ ಪರಮಹಂಸರಿದ್ದರು. ವಿಜಯನಗರ ಕಿಂಗ್ಡಮ್ಗೆ, ಹಕ್ಕ ಬುಕ್ಕರಿಗೆ ಯಾರು ಕಿಂಗ್ ಮೇಕರ್ ಆಗಿದ್ದರು? ವಿದ್ಯಾರಣ್ಯರು ಕಿಂಗ್ ಮೇಕರ್ ಆಗಿದ್ದರು. ಈ ರೀತಿ ಸಾಕಷ್ಟು ಜನರ ಏಳಿಗೆಗೆ ಅವರ ಸಕ್ಸಸ್ ಹಿಂದೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಇರ್ತಾನೆ. ತುಂಬ ಕಷ್ಟಪಟ್ಟಿರ್ತಾರೆ. ಈತ ಎಷ್ಟು ಸಾಧನೆ ಮಾಡೋಕ್ಕೆ ಕಷ್ಟಪಟ್ಟರು ಬಹುಶಃ ಅವ್ರಿಗಿಂತ ಜಾಸ್ತಿ ಕಷ್ಟಪಟ್ಟು ಅವ್ರನ್ನ ಗುರುತಿಸಿ ಬೆಳೆಸಿರ್ತಾರೆ. ಇವರುಗಳು ಕಿಂಗ್ ಮೇಕರ್. ನಾವು ಕಿಂಗ್ ಮೇಕರ್ ಆಗ್ಬೋದು. ಹೇಗೆ ಅನ್ನೋಕ್ಕೆ ಮುಂಚೆ ಈ ಕಿಂಗ್ ಮೇಕರ್ಗಳಲ್ಲೇ 3 ಬಗೆ ಇದೆ. ಒಂದು
ಇದುವರೆಗೂ ನಾನು ಕೊಟ್ಟ ಎಕ್ಸಾಂಪಲ್ಗಳು ಏನದು, ಒಬ್ಬ ಮನುಷ್ಯ ಏನೂ ಇಲ್ಲದಿದ್ದಾಗ ಅವರನ್ನು ಗುರುತಿಸಿ ಬೆಳೆಸಿ ಹೆಸರುಗಾರರನ್ನಾಗಿ ಮಾಡಿದ್ದು. ಇನ್ನೊಂದು ರೀತಿ ಕಿಂಗ್ ಮೇಕರ್ಸ್ ಇದ್ದಾರೆ. ಇವರು ದೇ ಪ್ರೊವೈಡ್ ದ ರೈಟ್ ಆಪರ್ಚುನಿಟೀಸ್. ಟ್ಯಾಲೆಂಟ್ ಇದೆ, ಪ್ರೂವ್ ಮಾಡಿದ್ದಾರೆ, ಬಟ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಂದು ಬ್ರೇಕ್ ಥ್ರೂ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ತಕ್ಕದಾದಂಥ ಒಂದು ಅವಕಾಶ ಕೊಡೋರು ಅವರು ಕೂಡ ಕಿಂಗ್ ಮೇಕರ್ಸೇನೆ. ಎರಡನೇ ಬಗೆ ನಮ್ಮ AR ರೆಹಮಾನ್ ಅವ್ರ ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ, ಮಣಿರತ್ನಂ ಅವರು ಆ ಥರ ಕಿಂಗ್ ಮೇಕರ್ ಆದರು. AR ರೆಹಮಾನ್ ಆಗಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು, ಸ್ವಲ್ಪ ಸ್ಟ್ರಗಲ್ ಪಡ್ತಾಯಿದ್ರು, ಒಂದು ಬ್ರೇಕ್ ಥ್ರೂಗೆ ಕಾಯ್ತಾಯಿದ್ರು. ರೋಜಾ ಅನ್ನೋ ಪಿಕ್ಚರಿಂದ ಮಣಿರತ್ನಂ ಅವರು AR ರೆಹಮಾನ್ಗೆ ಕಿಂಗ್ ಮೇಕರ್ ಆದರು. ಅದೇ ರೀತಿ ನಮ್ಮ ಅರ್ಜುನ್ ಜನ್ಯ ಇವತ್ತು ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಅಂತಂದರೆ ಯಾವುದೇ ರೀತಿ ಉತ್ಪ್ರೇಕ್ಷೆ ಕೂಡ ಇಲ್ಲ. ಭಾಳ ಸ್ಟ್ರಗಲ್ ಮಾಡ್ತಾಯಿದ್ರು. ಅವ್ರಿಗೆ ಕಿಂಗ್ ಮೇಕರ್ ಆಗಿ ಸರಿಯಾದ ಅವಕಾಶ ಕೊಟ್ಟು ಬ್ರೇಕ್ ಥ್ರೂ ಆಗೋಕ್ಕೆ ಕೊಟ್ಟಿದ್ದು ಮನುಷ್ಯ ನಮ್ಮ ಸುದೀಪ್ ಅವರು ಕೆಂಪೇಗೌಡ ಚಿತ್ರದಲ್ಲಿ. ಅಮಿತಾಬ್ ಬಚ್ಚನ್ ಕೂಡ ಅದೇ ಥರನೇ. ಯಾವ ರೀತಿ ಅಬ್ಬಾಸ್ ಅವರು ಫಸ್ಟ್ ಕ್ಯಾಟಗರಿ ಆಫ್ ಕಿಂಗ್ ಮೇಕರ್ ಆದರೂ, ಗುರ್ತಿಸಿ ನರ್ಚರ್ ಮಾಡಿ ಒಂದು ಇಂಟ್ರೊಡಕ್ಷನ್ ಅಂತ ಕೊಟ್ಟರು, ಅದೇ ರೀತಿ ಸಲೀಂ ಜಾವೇದ್ ಜೋಡಿ ಇರ್ಬೋದು ಅಥವಾ ಪ್ರಕಾಶ್ ಮೆಹ್ರಾ ಇರ್ಬೋದು, ಅವರು ಒಂದು ಬ್ರೇಕ್ ಥ್ರೂ ಅಂತ ಕೊಟ್ಟರು. ಅಮಿತಾಬ್ ಬಚ್ಚನ್ಗೆ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಬರೋದಕ್ಕೆ ಈ 3 ಜನನೇ ಕಾರಣ. ಪ್ರಕಾಶ್ ಮೆಹ್ರಾ ಜಂಜೀರ್ ಅನ್ನೋ ಚಿತ್ರದಲ್ಲಿ, ಸಲೀಂ ಜಾವೇದ್ ಅವರು ಬರೆದಂಥ ಮತ್ತು ಅದರಲ್ಲಿ ಅಮಿತಾಬ್ ಬಚ್ಚನ್ಗೆ ನಟಿಸಿದಂಥ ಬಹಳ ಚಿತ್ರಗಳು ಅವ್ರಿಗೆ ಆ ಇಮೇಜ್ ಕೊಡೋದಕ್ಕೆ ಸಹಾಯ ಆಯಿತು. ಇದು ಎರಡನೇ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದೆ ಕಿಂಗ್ ಮೇಕರ್ ಅಂತ. ಈತ ನನ್ನ ಕಿಂಗ್ ಮೇಕರಲ್ಲಿ ಒಬ್ಬ ಅನ್ನೋದು ಆ ಕಿಂಗಿಗೆ ಗೊತ್ತೇ ಆಗಲ್ಲ. ಇವರು ಒಂಥರ ಎಲೆ ಮರಿಯ ಕಿಂಗ್ ಮೇಕರ್ಗಳು. ನಿಮಗೆ ನನ್ನದೇ ಜೀವನದ ಒಂದು ಚಿಕ್ಕದೊಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಹೇಳ್ತೀನಿ. ತುಂಬ ವರ್ಷದ ಹಿಂದೆ ನಾನು ಕೂಡ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಸ್ವಲ್ಪ ಸೈಕಲ್ ಹೊಡೆದಿದ್ದೆ. ಯಾವುದೋ ಒಂದಷ್ಟು ಜನ ಫ್ರೆಂಡ್ಗಳು ಸೇರಿ ಒಂದು ಪಿಕ್ಚರ್ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ವಿ, ಯೂತ್ ಎಕ್ಸೈಟ್ಮೆಂಟಲ್ಲಿ. ಯಾರೋ ಹೇಳಿದ್ರು, ಪ್ರೊಡ್ಯೂಸರ್ ಆಗ್ಬೋದು ನೀನು, ಜಾಸ್ತಿ ದುಡ್ಡೇನು ಹಾಕಬೇಕಾಗಿಲ್ಲ, ಫೈನಾನ್ಸಿಯರ್ಸ್ ಅಂತ ಬರ್ತಾರೆ, ನೀನು ಪ್ರೊಡ್ಯೂಸರ್ ಆಗು, ನಾನು ಡೈರೆಕ್ಟರ್ ಆಗ್ತೀನಿ ಅಂದ್ಬಿಟ್ಟು ಅಂತ ಹೇಳಿ ಒಂದಷ್ಟು ಜನ ಹಚ್ಚಿದ್ರು ಬೆಂಕಿ. ನಾನು ಪಟ್ ಅಂತ ಹತ್ಕೊಂಡೆ, ಒಂದು ಫಿಲಮ್ಗೆ ಪ್ರೊಡ್ಯೂಸರು ಆಗಿಬಿಟ್ಟೆ. ಬಿಡಿ, ಆ ಪಿಕ್ಚರ್ ರಿಲೀಸು ಆಗಲಿಲ್ಲ, ಕಂಪ್ಲೀಟು ಆಗಲಿಲ್ಲ, ಬಿಡಿ, ಅದ್ರ ಕಥೆ ಎಲ್ಲ ಹೇಳ್ತಿರೋದು. ಈ ಒಂದು ಚಿತ್ರದಲ್ಲಿ ನಾನು ಇನ್ವಾಲ್ವ್ ಆಗಿದ್ದಾಗ ಒಬ್ಬ ಯಂಗ್ ಬಾಯ್, ಆವಾಗ ಅವ್ರು ಬಾಯ್ ಆಗಿದ್ದರು, ಬಂದರು ನಮ್ಮ ಹತ್ರ. ಒಂದು ಲಿರಿಕ್ ಬರ್ಕೊಡ್ತೀನಿ ನಾನು, ಐ ಆಮ್ ಎ ಲಿರಿಕ್ ರೈಟರ್ ಅಂತ ನಮಗೆ ಪರಿಚಯ ಆದರು. ನನ್ನ ಚಿತ್ರಕ್ಕೆ 2 ಹಾಡು ಬರೆದ್ರು, ಭಾಳ ಚೆನ್ನಾಗಿ ಬರೆದ್ರು. ನಮ್ಗೆ ಅವ್ರ ಹಾಡು ಬರೀತಿದ್ದಂಗೆ, ಅದು ನೋಡ್ತಿದ್ದಂಗೆ ನಮ್ಮ ಡೈರೆಕ್ಟರ್ ಕೂಡ ಫೆಂಟ್ಯಾಸ್ಟಿಕ್, ಇದನ್ನ ಪಿಕ್ ಮಾಡೋಣ ಅಂತ. ಯಾರಪ್ಪ ಆ ವ್ಯಕ್ತಿ ಅಂತಂದರೆ, ಇವತ್ತು ನಮಗೆಲ್ಲರಿಗೂ ಪರಿಚಿತರಾಗಿರುವಂಥ ಉಪೇಂದ್ರ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅಂತೀವಲ್ಲ. ಆಗಿನ ಕಾಲದಲ್ಲಿ ಅವ್ರಿಗೆ ನೋನ್ ಮೆಂಟರ್ ಯಾರು, ಪ್ರಪಂಚನ ಕೇಳಿ ಉಪೇಂದ್ರ ಅವ್ರ ಮೆಂಟರ್ ಯಾರು ಅಂತ ಕಾಶಿನಾಥ್ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅನ್ನೋನ್ ಮೆಂಟರ್ 1000 ಇದ್ದರು ಅದ್ರ ಹಿಂದೆ, ಅದರಲ್ಲಿ ನಾನು ಒಬ್ಬ ಅನ್ನೋನ್ ಮೆಂಟರ್. ಇವತ್ತು ಉಪೇಂದ್ರ ಅವ್ರನ್ನ ಕೇಳಿ, ಈ ಥರ ಯಾರಾದರೂ ನೀವು ಅದನ್ನು ಪಿಕ್ಚರ್ ಬರೆದಿದ್ದು, 2 ಹಾಡು ಬರೆದಿದ್ದು ಒಬ್ಬರು ಕೊಟ್ಟಿದ್ರಲ್ಲ, ಅವ್ರ ಹೆಸರು ಗೊತ್ತಾ ನಿಮಗೆ ಅಂತಂದರೆ, ಆತ ಇದ್ದ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಅದು ಅವ್ರದ್ದು ತಪ್ಪಲ್ಲ ಬಿಡಿ, ಯಾಕೆಂದರೆ ನಾನೇ ಕಂಟಿನ್ಯೂ ಆಗಲಿಲ್ಲ ಇಂಡಸ್ಟ್ರಿನಲ್ಲಿ, ಅದು ಬೇರೆ ಮಾತು. ನಾನು ಹೇಳ್ತಿರೋದು ನಾನೇನು ಸಾಧನೆ ಮಾಡಿದೆ ಅಂತಲ್ಲ. ಈ ಥರ 3ನೇ ಕ್ಯಾಟಗರಿ ಮೆಂಟರ್ ಇದ್ದಾರೆ ಅಂತ ತಿಳಿಸೋಕ್ಕೆ ಈ ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ ಬಂತು, ನಿಮ್ಮ ಮುಂದೆ ಹಂಚ್ಕೊಂಡೆ. ಈ ಥರ ಮೆಂಟರ್ಸಲ್ಲಿ 3 ಬಗೆ ಇರ್ತಾರೆ. ಒಂದು, ಟ್ಯಾಲೆಂಟ್ನ ಹುಡುಕಿ ನರ್ಚರ್ ಮಾಡಿ ಅವರನ್ನು ಬೆಳೆಸೋದು. ಇನ್ನೊಂದು, ಟ್ಯಾಲೆಂಟೆಡ್ ಪರ್ಸನ್ಗೆ ಸರಿಯಾದ ಅವಕಾಶ ಕೊಟ್ಟು ಅವ್ರಿಗೆ ಬ್ರೇಕ್ ಥ್ರೂ ಮಾಡುವಂಥದ್ದು. 3ನೇ ಕ್ಯಾಟಗರಿ ನಾನು ಹೇಳ್ದಂಗೆ ಅನ್ನೋನ್ ಮೆಂಟರ್ ಅಂತ. ಯಾವುದೇ ಕ್ಯಾಟಗರಿ ಆಗಿರ್ಬೋದು, ನಾವು ಕಿಂಗ್ ಮೇಕರ್ ಆಗೋದ್ರಲ್ಲಿ ಬಹಳ ಸಂತೋಷ ಸಿಗತ್ತೆ. ಉಪೇಂದ್ರ ಅವರು ನನ್ನ ಖಂಡಿತ ಗುರ್ತಿಸಲ್ಲ, ನನಗೆ ಅದರಲ್ಲಿ ಬೇಜಾರು ಕೂಡ ಇಲ್ಲ. ಆದರೆ ನನ್ನ ಮನಸ್ಸಿಗೆ ಗೊತ್ತು, ನನ್ನ ಒಂದು ಚಿಕ್ಕ ಒಂದು ಕೆಲಸ
ಅವರ ಸಾಧನೆಗೆ ನಾನೂ ಒಂದು ಕಾಲದಲ್ಲಿ ಒಂದು ಮೆಟ್ಟಲಾಗಿದ್ದೆ ಅನ್ನೋದು ನನಗೆ ಅದು ವೈಯಕ್ತಿಕವಾಗಿ ನಂಗೆ ಬಹಳ ತೃಪ್ತಿ ಕೊಡುವಂಥ ವಿಚಾರ. ಇದೇ ರೀತಿ ಮಿತ್ರರೇ, ಇಷ್ಟೆಲ್ಲ ಯಾತಕ್ಕೆ ಹೇಳಿದೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮಗೆ 2 ಚಾಯ್ಸ್ ಇರುತ್ತೆ. ಒಂದು, ವಿ ಕ್ಯಾನ್ ಬಿಕಮ್ ಆ್ಯನ್ ಅಡ್ಮೈರರ್, ನಾವು ಒಬ್ಬರ ಅಭಿಮಾನಿ ಆಗ್ಬೋದು, ಯಾವುದೇ ರೀತಿ ತಪ್ಪಲ್ಲ. ಇನ್ನೊಂದು, ನಾವು ಅವರ ಜೀವನದಲ್ಲಿ ಕಿಂಗ್ ಮೇಕರ್ ಆಗಿರ್ಬೋದು. ನೋನ್ ಕಿಂಗ್ ಮೇಕರ್ ಇರ್ಬೋದು, ಅನ್ನೋನ್ ಕಿಂಗ್ ಮೇಕರ್ ಆಗಿರ್ಬೋದು. ನನ್ನ ಎಕ್ಸಾಂಪಲ್, ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳೋದು ಅಂತಂದರೆ, ಕಿಂಗ್ ಮೇಕರ್ ಆಗೋದ್ರಲ್ಲಿ ಇರೋ ಸಂತೋಷ ಇದೆಯಲ್ಲ, ಅಡ್ಮೈರರ್ ಆಗೋದ್ರಲ್ಲಿ ಇರಲ್ಲ. ಅಡ್ಮೈರರ್ಸ್, ನಾನು ಕೋಟಿ ಜನಗಳಲ್ಲಿ ಒಬ್ಬ. ಕಿಂಗ್ ಮೇಕರ್ ಕೇವಲ ಬೆರಳೆಣಿಕೆಯಲ್ಲಿ ಎಣಿಸ್ಬಿಡ್ಬೋದು. 1, 2, 3, 4, 5, ಇದರಲ್ಲಿ 5ಅಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ನಾನು ಆ ಒಂದು ತೃಪ್ತಿ ನಮಗಿರುತ್ತೆ. ಈ ಎಪಿಸೋಡ್ ಮುಗಿಸೋಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಚಿಕ್ಕದಾದಂಥ ಒಂದು ಥಾಟ್ ಇರ್ತೀನಿ. ನಾವು ಹೇಗೆ ಇನ್ನೊಬ್ಬರ ಜೀವನದಲ್ಲಿ ಕಿಂಗ್ ಮೇಕರ್ ಆಗ್ಬೋದು? ನಮ್ಮ ಸುತ್ತಮುತ್ತಲೇ ನೋಡಿ, ನಿಮ್ಮ ನೆಂಟರಲ್ಲಿರ್ಬೋದು, ನಿಮ್ಮ ಮನೆಯಲ್ಲೇ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಸಾಕಷ್ಟು ಜನ ಸ್ಟ್ರಗಲ್ ಮಾಡ್ತಿರೋರು ನಿಮಗೆ ಕಾಣ್ತಾರೆ. ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ, ಐಡಿಯಾಸ್ ಇರುತ್ತೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ, ಒಂದು ಬ್ರೇಕ್ ಥ್ರೂ ಅನ್ನೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಒಬ್ಬರನ್ನ ಗುರುತಿಸಿ ನಿಮ್ಮ ಸಂಪೂರ್ಣ ಸಹಾಯ ಕೊಡಿ, ನಿಮ್ಮ ಸಂಪೂರ್ಣ ಉತ್ತೇಜನ ಕೊಡಿ. ಅವರು ಸಕ್ಸಸ್ ಆಗ್ತಾರಲ್ಲ, ಆ ಸಂತೋಷನ ನೀವು ಅನುಭವಿಸೋ ರೀತಿ ಬೇರೆ ಥರನೇ ಇರುತ್ತೆ. ಇದು ಈ ಒಂದು ಎಪಿಸೋಡ್ನಲ್ಲಿ ನನಗೆ ಅನಿಸಿದ ಕೆಲವು ಹಂಚಿಕೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಈ ಯೋಚನೆಗಳು? ಅಡ್ಮೈರರ್ ಆಗೋ ಚೆನ್ನಾನ, ಕಿಂಗ್ ಮೇಕರ್ ಆಗೋ ಚೆನ್ನಾನ? ದಯವಿಟ್ಟು ತಿಳಿಸಿ, ಕಾಮೆಂಟ್ ಮಾಡಿ. ನಿಮ್ಮ ಸುತ್ತಮುತ್ತಲ ಯಾರಾನ ಇದ್ದರೆ ಅವ್ರಿಗೆ ಅಡ್ಮೈರರನಾಗಿ, ಕಿಂಗ್ ಮೇಕರನಾಗಿ ದಯವಿಟ್ಟು ತುಳಿಬೇಡಿ. ಈಗಿನ ಕಾಲದಲ್ಲಿ ಟ್ರೋಲಿಂಗ್ ಅನ್ನೋದು ಬಹಳ ಆಗಿಬಿಟ್ಟಿದೆ. ಒಬ್ಬರನ್ನ ಹಂಗಿಸೋದು, ಒಬ್ಬರನ್ನ ತುಳಿಯೋದು 5 ಪೈಸಾ ಖರ್ಚು ಮಾಡಬೇಕಾಗಿಲ್ಲ. ಆದರೆ ಒಬ್ಬರಿಗೆ ಎನ್ಕರೇಜ್ಮೆಂಟ್ ಕೊಡೋದು, ಅವರು ಮುಂದೆ ಬರೋ ನೋಡ್ಕೊಳ್ಳೋದಕ್ಕೆ ನಿಜವಾದ ಎಫರ್ಟ್ ಇರುತ್ತೆ, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಚಿಕ್ಕ ಲೈಕ್ ನನಗಿರಲಿ. ನನ್ನ ಎಪಿಸೋಡ್ಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸ್ವೀಕರಿಸಿ. ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಅಂದು ಆಕ್ಸಿಜನ್. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.